ನಿಮಗೆ ಬಹಳ ದೊಡ್ಡ ವೇದಿಕೆ ಕೂಡ ಸಿಕ್ಕಿತ್ತು. ಅದನ್ನು ನೀವು ಎಲ್ಲೋ ಒಂದು ಕಡೆ ದುರುಪಯೋಗ ಬಳಸ್ಕೊಂಡ್ರೆ ನನ್ನ ಲೈಫೇ ಚೇಂಜ್ ಮಾಡ್ಬಿಡ್ತು ಬಿಗ್ ಬಾಸು. ಎಲ್ಲ ಅನ್ಕೊಂತಾರೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ. ಅದು ಸ್ಕ್ರಿಪ್ಟೆಡ್ ಅಲ್ಲ. ಕಲರ್ಸ್ ಕನ್ನಡಗೆ ಬಿಗ್ ಬಾಸ್ ಟೀಮ್ಗೆ ಇದು ಒಂದು ರಿಕ್ವೆಸ್ಟು, ಒಂದು ಅವಕಾಶ ಕೊಡಿ. ನಾನು ಬಿಗ್ ಬಾಸ್ ಮತ್ತೆ ಬರಬೇಕು ಅಂತ ಆಸೆ ಪಡ್ತೀನಿ. ಈ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿ. ಮೊದಲು ಥರ ನಮ್ಮ ತಂದೆ ಮೇಲೆ ಆಣೆ, ನಾನು ಯಾವ ಗಲಾಟೆಗಳು ಮಾಡಲ್ಲ. ನನಗೊಂದು ಅವಕಾಶ ಕೊಡಿ. ಸ್ನೇಹಿತರೆ, ನೀವು ನೋಡ್ತಿದ್ದ ಸೈಕಲ್ ಕ್ಯಾಪ್ ಚಾನಲ್. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಒಂದು ಕಾಲದಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ನಮ್ಮ ಜೊತೆ ಇದೆ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್. ನಮಸ್ಕಾರ. ನನ್ನ ಫಸ್ಟ್ ಕ್ವಶನ್ ನಿಮಗೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಕೆಲ್ಸಗಳು ಬರ್ತಾಯಿದೆ, ಶಾರ್ಟ್ ಮೂವೀಸ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಮೈ ನೇಮ್ ಇಸ್ ಹುಚ್ಚ ವೆಂಕಟ್ ಅಂತ ಹೀರೋ ಆಗಿ ಮಾಡಿದೆ. ಒಂದು 40% ಇನ್ನೂ ಶೂಟಿಂಗ್ ಬಾಕಿ ಇದೆ. ಬೇರೆ ಹೀರೋ ಆಗಿ ಮಾಡಿದೆ. ಅದಾದಮೇಲೆ ಕುಂಚವಿಲ್ಲದ ಕಲಾವಿದ ಅಂತ ಆಲ್ಬಮ್ ಸಾಂಗ್ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ಮಗ್ಗಿ ಪುಸ್ತಕ ಅಂತ ಚಿಲ್ಡ್ರನ್ಸ್ ಫಿಲಿಮಲ್ಲಿ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ವೀಡಿಯೋಸ್ ಬರ್ತಾಯಿರ್ತಾರೆ. ಕೆಲವ್ರು ಮನೆ ಕರೀತಾರೆ, ಫಂಕ್ಷನ್ಸ್ ಕರೀತಾರೆ, ಬರ್ತ್ಡೇ ವಿಶಸ್ ಕೇಳ್ತಾರೆ, ಅಥವಾ ಪ್ರೋಮೋ ಟ್ರೇಲರ್ ರಿಲೀಸು. ಆ್ಯಂಡ್ ನಿಮ್ಮ ಥರ ಕೆಲವರು ಇಂಟರ್ವ್ಯೂ ಕೇಳ್ತಾರೆ. ಆ್ಯಂಡ್ ನಡೀತಾ ಇದೆ. ಆದರೂ ಇತ್ತೀಚಿನ ದಿನಗಳಲ್ಲಿ ಬಹಳ ಕಣ್ಮರೆ ಆಗಿದ್ದಾರೆ ವೆಂಕಟ್ ಅವ್ರು, ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ಒಂದು ಮಾಹಿತಿ. ಇಲ್ಲ ಕಾಣಿಸ್ತಾ ಇದ್ದೀನಿ. ಅದೇನಾಗ್ಬಿಟ್ಟಿದೆ ಅಂದರೆ, ಈಗ ಇದೆಲ್ಲ ಬಂದ್ಬಿಟ್ಟಿದೆಯಲ್ಲ, ಶಾರ್ಟ್ಸು ರೀಲ್ಸ್ ಎಲ್ಲ ಬಂದ್ಬಿಟ್ಟಿದೆಯಲ್ಲ. ಸೊ ಅವಾಗ ನಿಮಗೆ ಈ ಬಡಪಾಯಿ ಗೊತ್ತಾಗ್ತಾಯಿಲ್ಲ ಅನಿಸುತ್ತೆ. ಸರ್, ಒಂದು ಟೈಮಲ್ಲಿ ಬಿಗ್ ಬಾಸಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂಥದ್ದು ಆಗಿರೋ ಒಂದು ಟ್ರೆಂಡು ಇವಾಗಲೂ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಅದು ಟ್ರೆಂಡ್ ಅಲ್ಲ, ಆ್ಯಕ್ಚುಲಿ ಅದು ಸ್ಕ್ರಿಪ್ಟೆಡ್ ಅಲ್ಲ. ಎಲ್ಲ ಅನ್ಕೊತಾರೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ. ಅದು ಸ್ಕ್ರಿಪ್ಟೆಡ್ ಅಲ್ಲ. ಅದು ಟಾಸ್ಕ್ ಕೊಡ್ತಾರೆ, ಆ ಟಾಸ್ಕ್ ಮಾಡಬೇಕು. ಆ್ಯಂಡ್ ಐ ಮಿಸ್, ಯಾಕಂದರೆ ನನ್ನ ಲೈಫೇ ಚೇಂಜ್ ಮಾಡಿಬಿಡ್ತು ಬಿಗ್ ಬಾಸು. ನನಗೆ ಅವಕಾಶಗಳ ಮೇಲೆ ಅವಕಾಶ ಸಿಕ್ತು. ಸ್ಟಾರ್ಗಿರಿ ಅನ್ನೋದಕ್ಕಿಂತ ಮನೆ ಹುಡುಗ ಆದ. ಇವಾಗ ಎಲ್ಲೋದ್ರೂ ನಾನು ಕೇಳೋದು ಬಿಗ್ ಬಾಸ್ ಹುಚ್ಚ ವೆಂಕಟಲ್ಲ, ಬಿಗ್ ಬಾಸ್ ಹುಚ್ಚ ವೆಂಕಟಲ್ಲ ಅಂತ ಕೇಳ್ತಾರೆ. ಅದು ಸಂತೋಷ ಆಗುತ್ತೆ. ಆ್ಯಂಡ್ ಇದು ರಿಕ್ವೆಸ್ಟು ಕಲರ್ಸ್ ಕನ್ನಡಗೆ ಆ್ಯಂಡ್ ಸುದೀಪ್ ಅವ್ರಿಗೆ ನನಗೊಂದು ಅವಕಾಶ ಕೊಡಿ. ಒಂದಿನ ಬಂದರು, ಅಥವಾ ಒಂದು ವಾರ, ಅಥವಾ ಒಂದು ತಿಂಗಳು, ಅಥವಾ ಕಂಟೆಸ್ಟೆಂಟಾಗಿ ಇರೋಕ್ಕೆ ಅವಕಾಶ ಮಾಡಿಕೊಟ್ಟೇ ಇರ್ತೀನಿ. ಮೊದಲು ಥರ ನಮ್ಮ ತಂದೆ ಮೇಲೆ ಆಣೆ, ನಾನು ಯಾವ ಗಲಾಟೆಗಳು ಮಾಡಲ್ಲ. ಈ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿ. ಕಲರ್ಸ್ ಕನ್ನಡ ಅವರು ಆ್ಯಂಡ್ ಸುದೀಪ್ ಅವರು ಅಷ್ಟೇ, ತಾವು ಮನ್ಸು ಮಾಡಿದ್ರೆ ಆಗುತ್ತೆ. ನನಗೊಂದು ಅವಕಾಶ ಇಲ್ಲ, ಫಿನಾಲಲ್ಲಿ ಕರಿತೀರಾ. ಒಟ್ನಾಗ ನಾನು ಬಿಗ್ ಬಾಸ್ಗೆ ಮತ್ತೆ ಬರಬೇಕು ಅಂತ ಆಸೆ ಪಡ್ತೀನಿ. ಆ್ಯಂಡ್ ಖಂಡಿತ ನಾನು ನಿಮ್ಗೆ ನೋವು ಕೊಡೋಲ್ಲ, ಯಾರಿಗೂ ನೋವು ಕೊಡೋಲ್ಲ. ನಾನು ಮಗು ಥರ ಬರ್ತೀನಿ, ಮಗು ಥರ ಹೋಗ್ತೀನಿ. ಒಂದು ಅವಕಾಶ, ಒಂದೇ ಒಂದು ಅವಕಾಶ ಕಲರ್ಸ್ ಕನ್ನಡಗೆ, ಬಿಗ್ ಬಾಸ್ ಟೀಮ್ಗೆ ಇದು ಒಂದು ರಿಕ್ವೆಸ್ಟು, ಒಂದು ಅವಕಾಶ ಕೊಡಿ. ಸರ್, ಈಗ ನಿಮ್ಮ ಹಂಬಲಿಟಿ ನೋಡಿದ್ರೆ ಇವಾಗಿನ ವೆಂಕಟ್ಗೂ ಅವಾಗಿನ ವೆಂಕಟ್ಗೂ ತುಂಬಾ ವ್ಯತ್ಯಾಸ ಇರುವಂಥದ್ದು. ನಿಮಗೆ ಬಹಳ ದೊಡ್ಡ ವೇದಿಕೆ ಕೂಡ ಸಿಕ್ಕಿತ್ತು. ಅದನ್ನು ನೀವು ಎಲ್ಲೋ ಒಂದು ಕಡೆ ದುರುಪಯೋಗ ಪಡಿಸ್ಕೊಂಡಿಲ್ಲ. ಅದು ಎಲ್ಲ ಆಗಿದೆಲ್ಲ ಆಕಸ್ಮಿಕವಾಗಾಯಿತು. ಆ್ಯಂಡ್ ಅವರು ಅರ್ಥ ಮಾಡ್ಕೊಂಡವ್ರೆ. ಆ್ಯಂಡ್ ಇನ್ನೂ ಅದು ರಿಪೀಟ್ ಆಗೋಲ್ಲ. ನನಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಕೊನೆವರೆಗೂ ಇರೋಕ್ಕೆ ಆಸೆ ಪಡ್ತೀನಿ. ಇಲ್ಲಾಂದರೆ ಅವರು ಗೆಸ್ಟಾಗಿ ಕರೀತಾರೋ, ಒಂದು ವಾರ ನಾನು ಟಾಸ್ಕ್ಗಳು ಮಾಡ್ತೀನಿ. ನನಗೆ ಅವಕಾಶ ಕೊಟ್ಟರೆ ಕಲರ್ಸ್ ಕನ್ನಡ ಅವರು, ಸುದೀಪ್ ಅವರೇ, ಇದು ಒಂದು ಅವಕಾಶ ನನಗೆ ಮಾಡಿಕೊಡಿ ಅಂತ ಕೇಳ್ತೀನಿ.